ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣಿ ನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ ದಾನವೇ ಇವರಿಗೆ ಸಿರಿತನವೋ. ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ನೋಡ್ರೆ ನನಗೂ ಬೇಜಾರಾಗಿದೆ. ಸೊ 3 ವರ್ಷ ಹೆಂಗೆ ಮುಗೀತು ಅಂತ ನಿಮಗೂ ಕ್ವಶನ್ ಇದೆ. ನೀವು 3 ವರ್ಷ ಮುಗಿಸ್ಕೊಂಡು ಹೆಂಗೆ ಹೋಗ್ತಿದ್ರ ಅಂತ ನಮಗೂ ಕ್ವಶನ್ ಇದೆ. ಸೊ ಏನೇನು ಹೇಳ್ಬೇಕಂತ ಇದ್ದೆ ಎಲ್ಲ ಮೊನ್ನೆ ಸರ್ ಆಲ್ಮೋಸ್ಟ್ ಹೇಳಿದ್ದಾರೆ. ಸೊ ನೀವು ಹೋಗ್ಬೇಕಾದ್ರೆ ಖುಷಿಯಾಗಿ ಇರ್ತೀವಿ ನಾವು ಅಂತ ಅಂದ್ಕೊಂಡಿದ್ವಿ. ಬಟ್ ಈಗಲೂ ಸ್ವಲ್ಪ ಬೇಜಾರಾಗ್ತಿದೆ. ಆಲ್ರೆಡಿ ಗೊತ್ತಿದೆ ನಿಮಗೆ ಏನೇನು ಇನ್ಸಿಡೆಂಟ್ ಅಂತ. ಸೊ ಅದ್ರ ಜೊತೆಗೆ ಸೊ ಲಾಸ್ಟ್ ಇಯರ್ ನೀವು ಸೀನಿಯರ್ಸ್ ಹೋಗ್ಬೇಕಾದ್ರೆ ಸೊ ತುಂಬ ಬೇಜಾರಾಗಿತ್ತು. ಯಾಕಂತಂದರೆ ಆಲ್ಮೋಸ್ಟ್ ನೆಕ್ಸ್ಟ್ ಯಾರು ನಮ್ಮನ್ನು ಅಷ್ಟು ಕ್ಲೋಸ್ನೆಸ್ ಆಗಿರ್ತಾರೆ ಅಂತ. ಸೊ ಬಟ್ ಏನಾಯ್ತಂದ್ರೆ ಅವ್ರನ್ನ ನೀವು ರಿಪ್ಲೇಸ್ ಮಾಡಿದ್ರಿ. ಬಟ್ ಈಗ ಇನ್ನೊಂದು ಡೌಟ್ ಕಾಡ್ತಿದೆ, ನಿಮ್ಮನ್ನು ಯಾರು ರಿಪ್ಲೇಸ್ ಮಾಡ್ತಾರೆ ಅಂತ. ಸೊ ಐದರ್ ಸೆಕೆಂಡ್ ಇಯರ್ ಅಥವಾ ಫಸ್ಟ್ ಇಯರ್ ಅಂತ ನಿಮಗೆ ತುಂಬ ಕ್ವಶನ್ ಅರೈಸ್ ಆಗ್ತಿದೆ. ಆಲ್ರೆಡಿ ಸೆಕೆಂಡ್ ಇಯರ್ಸ್ ಕ್ಲೋಸ್ ಇದ್ದಾರೆ, ಫಸ್ಟ್ ಇಯರ್ಸ್ಗೂ ಟೈಮ್ ಬೇಕು ಅವರಿಗೂ ಕೂಡ. ಬಟ್ ಆ ಒಂದು ಕನೆಕ್ಷನ್ ಅಂತಕ್ಕಂಥದ್ದು ಬಿಲ್ಡ್ ಆಗುತ್ತೋ ಇಲ್ಲವೋ ಅಂತ ನಿಮಗೀಗ ಒಂದು ಡೌಟು ಜಾಸ್ತಿ ಇರ್ತಕ್ಕಂಥ, ಸರಿನಾ? ಸೊ ನೆಕ್ಸ್ಟ್ ಹೇಳೋದಾದರೆ ನಿಮಗೆ ಒಂದೇ ಒಂದು ಹೇಳೋದಂತಂದರೆ ಸೊ ಒಂದು ಕೋಟ್ ನೆನಪಾಗುತ್ತೆ. ಸೊ ಆಲ್ಮೋಸ್ಟ್ ನಾನೊಂದು ಮೆಜಾರಿಟಿ ನನಗೆ ಇನ್ಸ್ಪೈರ್ ಆಗಿರ್ತಕ್ಕಂಥ ಪರ್ಸನ್ ಆಗಿರ್ತಕ್ಕಂಥ ಒಬ್ಬ ಸೊ ವ್ಯಕ್ತಿ ಯಾರಂದರೆ ಅಡಾಲ್ಫ್ ಹಿಟ್ಲರ್ ಅಂತ ಗೊತ್ತಿರ್ಬೇಕು ನಿಮಗೆ, ಸರಿನಾ? ಸೊ ಅಡಾಲ್ಫ್ ಹಿಟ್ಲರ್ ಅಂತಕ್ಕಂಥದ್ದು ಒನ್ ಆಫ್ ದಿ ಇನ್ಸ್ಪೈರ್ಡ್ ಪರ್ಸನ್ ನನಗೆ ಆಗಿರ್ತಕ್ಕಂಥದ್ದು. ಸೊ ಅವರೊಂದು ಕೋಟ್ನ ಹೇಳಿರ್ತಾರೆ ಏನಂತಂದರೆ, ಒನ್ ಹೂ ವಿನ್ಸ್ ವಿತೌಟ್ ಎ ಟ್ರಬಲ್. ಏನು ಹೇಳಿ? ಒನ್ ಹೂ ವಿನ್ಸ್ ವಿತೌಟ್ ಎ ಟ್ರಬಲ್ ಈಸ್ ಜಸ್ಟ್ ಎ ಏನು ವಿಕ್ಟ್ರಿ ಅಂತ ಹೇಳ್ತಾರೆ, ಸರಿನಾ? ಅದೇ ಜೊತೆಗೆ ಇನ್ನೊಂದು ಏನು ಹೇಳ್ತಾರೆ, ಒನ್ ಹೂ ವಿನ್ಸ್ ವಿತ್ ಟ್ರಬಲ್ ಈಸ್ ಎ ಹಿಸ್ಟ್ರಿ ಅಂತ ಹೇಳ್ತಾರೆ, ಸರಿನಾ? ಸೊ ಇದನ್ನು ಕರೆಕ್ಟಾಗಿ ನಿಮಗೂ ಇಂಗ್ಲೀಷ್ ಬರುತ್ತೆ, ಈ ಲೈನ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಸರಿನಾ? ಏನಂದರೆ ಯಾವುದೇ ಒಂದು ವಿಕ್ಟ್ರಿ ಆಗುತ್ತೆ ಅಂದರೆ ವಿತೌಟ್ ಟ್ರಬಲ್ ಇದೆ ಅಂತಂದರೆ ಸೊ ಅದು ಯಾವತ್ತಿಗೂ ಕೂಡ ಜಸ್ಟ್ ವಿಕ್ಟ್ರಿ ಆಗುತ್ತೆ, ಸರಿನಾ? ಆದರೆ ಸೊ ಏನು ಟ್ರಬಲ್ಸ್ಗಳಿತ್ತು ನೀವು ವಿನ್ ಆಗ್ತೀರಾ ಅಂತಂದರೆ ಅದು ಯಾವಾಗಲೂ ಕೂಡ ಏನಾಗುತ್ತೆ, ನಿಮಗದು ಹಿಸ್ಟ್ರಿ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಪರ್ಸ್ನಲ್ ಲೈಫ್ನಲ್ಲೂ ಕೂಡ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಅದನ್ನೆಲ್ಲವೂ ಕೂಡ ನೀವೇನು ಮಾಡಿ ಅಂದರೆ ಫೇಸ್ ಮಾಡಿಬಿಟ್ಟು ಅದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು ಅದರಿಂದ ನೀವು ಹೊರಗೆ ಬಂದು ನೀವು ವಿನ್ ಆದಾಗ ಏನಾಗುತ್ತೆ, ಅದರ ಒಂದು ಎಂಜಾಯ್ಮೆಂಟ್ ಅಂತಕ್ಕಂಥದ್ದು ತುಂಬ ಇರುತ್ತೆ ನಿಮಗೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಪರ್ಸ್ನಲ್ ಪ್ರಾಬ್ಲಮ್ಸ್ನ ನೀವೇನು ಮಾಡ್ತೀರಾ, ಸೊ ಅದು ಪರ್ಸ್ನಲ್ ಆಗಿ ಇಟ್ಕೊಳೋದಿಲ್ಲ, ಅದನ್ನ ಏನು ಮಾಡ್ತೀರಿ, ಇದು ಲಾರ್ಜ್ ಆಗಿ ಗ್ರೋ ಆಗ್ಲಿಕ್ಕೆ ನೀವು ಇಟ್ಕೊತೀರ ಅದನ್ನು. ಅದು ಲಾಸ್ಟ್ ಏನಾಗುತ್ತೆ, ನಿಮ್ಮನ್ನೇ ಅದು ತಿನ್ನುತ್ತೆ. ಸೊ ಅದಕ್ಕೋಸ್ಕರ ಏನೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಸೊ ಫೇಸ್ ಮಾಡಿ, ಏನೇ ಒಂದು ಕಷ್ಟಗಳಿದ್ರು ಟ್ರೈ ಮೀ ಅಂತ ಹೇಳಿ. ಸೊ ಅವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಸೊ ಅದು ಹೆಲ್ಪ್ ಆಗುತ್ತೆ, ಯಾವ ರೀತಿ ನೀವು ಅದನ್ನು ಸ್ಟ್ರಾಂಗ್ ಆಗಿ ಅದನ್ನು ಡಿಪೆಂಡ್ ಮಾಡಬೇಕು ಅಂತಕ್ಕಂಥದ್ದು. ಸೊ ನೆಕ್ಸ್ಟು ನೀವು ಪರ್ಸ್ನಲಾಗಿ ಹೇಳೋದಕ್ಕೆ ಎಲ್ಲ ಮಂಜುನಾಥ್ ಸರ್ ಹೇಳಿದ್ದಾರೆ. ಬಟ್ ನಾನು ನಿಮ್ಮ ಬ್ಯಾಚಲ್ಲಿ ನೋಡಿದ್ದು ಏನಂತಂದರೆ ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ತುಂಬ ಕಡಿಮೆ. ಏನಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ತುಂಬ ಕಡಿಮೆ ಅಂದರೆ ನಿಮ್ಮ ಮೇಲೆ ನಿಮಗೆ ಡೌಟ್ ಇರುತ್ತೆ, ನಾನು ಮಾಡ್ತಕ್ಕಂಥ ಸರಿ ಇದೆಯೋ ಅಥವಾ ತಪ್ಪಿದೆಯೋ. ಎಕ್ಸಾಂಪಲ್ಗೆ ನಿನ್ನೆ ನೀವು ಅಬ್ಸರ್ವ್ ಮಾಡಿರಿ, ಈ ಫಂಕ್ಷನ್ ಮಾಡ್ಬೇಕಾದ್ರೆ ಸರಿ ಇದೆಯಾ ತಪ್ಪಿದೆ, ಚೆನ್ನಾಗಿದೆಯಾ ಇಲ್ಲ ಅಂತ ಸರಿ ಕೇಳಿದ್ರೆ ನಿಮ್ಮ ಮೇಲೆ. ಸೊ ನಿಮ್ಮ ಫ್ರೆಂಡ್ಸ್ನ ಕೇಳಿದ್ರಿ, ನಾನು ಕೇಳಿದ್ರಿ, ಮಂಜುನಾಥ್ ಸರ್ ಬಂದರು ಅವ್ರನ್ನೂ ಕೇಳಿದ್ರಿ, ಸರಿನಾ? ಸೌದಪ್ಪ ಬಂದು ಅವನ್ನೂ ಕೇಳಿದ್ರಿ, ಎಲ್ಲರನ್ನೂ ಕೇಳಿದ್ರಿ ನೀವು, ಸರಿನಾ? ಆದರೆ ಆ ಒಂದು ಏನೇ ಒಂದು ಆದರೂ ಕೂಡ ಈಗ ಸರಿ ಇದೆಯಾ ತಪ್ಪಿದೆಯಾ ಅಂತಂದಾಗ ಸರಿ ಇಲ್ಲ ಅಂತಂದರೆ ಅದನ್ನು ಡಿಪೆಂಡ್ ಮಾಡ್ತಕ್ಕಂಥದ್ದು ನೀವು ಕಲಿಬೇಕು. ನೆಕ್ಸ್ಟ್ ಇಲ್ಲಿ ಮದುವೆ ಆಗ್ತಕ್ಕಂಥವ್ರು ಇದ್ದೀರಾ, ಆಲ್ರೆಡಿ ಮದುವೆ ಆದವ್ರು ಇದ್ದಾರೆ, ನೆಕ್ಸ್ಟ್ ಫ್ಯೂಚರಲ್ಲೂ ಕೂಡ ಅಷ್ಟೇ ತಪ್ಪಾಗುತ್ತೆ. ಅವಾಗ ತಪ್ಪಾಗ್ತಿದೆ ತಪ್ಪಾಗಿದೆ ಅಂತಂದಾಗ ಅದು ಮನಸ್ಸಿಗೆ ತಗೊಳಕ್ಕೆ ಹೋಗಬೇಡಿ, ಸಸಿದವೇ ಜಾಬ್ಗೆ ಟ್ರೈ ಮಾಡಿ. ಮತ್ತು ಇನ್ನೊಂದು ನಿಮಗೊಂದು ಮಾತು ಹೇಳೋದೇನಂತಂದರೆ, ಜಾಬ್ ಆಯಿತು ಅಂತಂದರೆ ನಿಮ್ಮಲ್ಲಿ ಫೈನಲ್ ಆಗಿ ಸೆಟಲ್ ಆಯಿತು ಅಂತ ಅಲ್ಲ, ಸರಿನಾ? ಸೊ ಲೈಫ್ ಅಂತಕ್ಕಂಥದ್ದು ಎಲ್ಲಿ ಸೆಟ್ಲ್ ಆಗುತ್ತೆ ಅಂದರೆ ನಮ್ಮ ಡೆತ್ ಆದಾಗ ಮಾತ್ರ, ಅಲ್ಲಿವರೆಗೂ ಕೂಡ ಅದು ಸೆಟಲ್ ಆಗೋದಿಲ್ಲ. ಸೊ ಈ ಒಂದು ಯೋಚನೆನ ತಲೆಯಿಂದ ಹೊರಗಾಯ್ತು. ಸೊ ನಾವು ಭಾಳ, ನೀವಂತಲ್ಲ ನಾನು ಕೂಡ ಅಷ್ಟೇ ಸೆಟ್ಲ್ ಆದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ಕಾಲೇಜಿಗೆ ನಾನು ಟೀಚಿಂಗ್ ಮೇಲೆ ಜಾಯ್ನ್ ಆದಾಗ ಅನಿಸ್ತಾ ಇದೆ, ಸೊ ಜಾಬೇ ಅಂತಕ್ಕಂಥದ್ದು ನಿಮಗೆ ಸೆಟ್ಲ್ ಅಲ್ಲ. ಸೊ ಆ್ಯಕ್ಚುಲಾಗಿ ಸೊ ನಾವೇನಿದೆ ಅಷ್ಟು ಓವರ್ ಆಲ್ ಆಗಿರ್ತಕ್ಕಂಥ ಲೈಫ್ನ ನಾವು ಚೆನ್ನಾಗಿ ಲೀಡ್ ಮಾಡ್ಕೊಂತ ಅಟ್ ಲಾಸ್ಟ್ ನಾವು ಡೆತ್ ಆದಾಗ ಏನಾಗುತ್ತೋ, ಎಲ್ಲಿ ನಮ್ಮ ಜನರು ಏನು ಎಲ್ಲ ಇರ್ತೀವಿ ಅದು ನಮಗೆ ಆ್ಯಕ್ಚುಲಾಗಿರ್ತಕ್ಕಂಥ ಸೆಟಲ್ ಅಂತಕ್ಕಂಥದ್ದು. ಸೊ ಖುಷಿಯಾಗಿರಿ. ಸೊ ಯಾವ ರೀತಿ ನೀವು
ನಿಮ್ಮ ಸೀನಿಯರ್ಸ್ನ ನೆನಪು ಮಾಡ್ತಿದ್ದೀರೋ ಸೊ ಅದೇ ರೀತಿಯೂ ಕೂಡ ಯಾವಾಗಲೂ ನೆನಪು ಮಾಡ್ತೀರೋ ಅವ್ರು ಬಿಟ್ಟೋಗಿರೋ ಅಂತ ಫೀಲಿಂಗ್ ಇಲ್ಲ, ಯಾಕಂದ್ರೆ ಯಾವಾಗಲೂ ಫೋನ್ ಮಾಡ್ತೀನಿ ಅಂತ ಹೊರಗು. ಸೊ ನೀವು ಅದೇ ರೀತಿ ಕನೆಕ್ಷನಲ್ಲಿರಿ. ಸೊ ನೀವು ಯಾವ ಬ್ಯಾಚು? ಯಾವ ಬ್ಯಾಚ್ ನೀವು? ಸರ್ ದರ್ಶು ಸರಿನಾ? ಸೀನಿಯರ್ಸ್ ಯಾವ ರೀತಿ ನಮ್ಮ ಹತ್ರ ಶೇರ್ ಮಾಡ್ಕೊಂಡ್ರೋ ನೀವು ಕೂಡ ಶೇರ್ ಮಾಡ್ಕೋಬೋದು. ಇಲ್ಲಿ ಯಾರೂ ಕೂಡ ಏನು ನಿಮಗೆ ಬೈಯೋದಿಲ್ಲ, ಸರಿನಾ? ಅದಕ್ಕೋಸ್ಕರ ಸೊ ವಿಶ್ ಯು ಆಲ್ ದಿ ಬೆಸ್ಟ್.